ನಾವು ಒಂದು ಸಬ್ಜೆಕ್ಟ್ನ ನಾವು ಧ್ಯಾನಿಸ್ತಾ ಇದ್ದೀವಿ. ಅದು ಏನಂದ್ರೆ ಕ್ರಿಸ್ತನೊಳಗೆ. ಆಮೇನ್. ಎಷ್ಟು ಜನಕ್ಕೆ ಅದು ಆಶೀರ್ವಾದವಾಗಿದೆ? ಆಮೇನ್. ನಾವು ಕ್ರಿಸ್ತನಲ್ಲಿದ್ದೀವಿ. ಹೇಳಿ, ನಾವು ಕ್ರಿಸ್ತನಲ್ಲಿದ್ದೀವಿ. ನಾವು ಕ್ರಿಸ್ತನ ಒಳಗೆ ಇದ್ದೀವಿ. ಶಬ್ದವಾಗಿ ಹೇಳಿ, ನಾವು ಕ್ರಿಸ್ತನ ಒಳಗೆ ಇದ್ದೀವಿ. ಆಮೇನ್. ನಾವು ಇದನ್ನೇ ಧ್ಯಾನಿಸ್ತಾ ಇದ್ದೀವಿ. ಕೆಲವು ವಾರಗಳಿಂದ ನಾವು ಇದನ್ನೇ ಧ್ಯಾನಿಸ್ತಾ ಇದ್ದೀವಿ. ಕ್ರಿಸ್ತನ ಒಳಗಡೆ ಇದ್ರೆ ಆತನ ನೂತನ ಸೃಷ್ಟಿ ಅಂತ. ಆ ವಾಕ್ಯವನ್ನು ಓದೋಣ. 2 ಕೊರಿಂಥ 5:17. ಇವತ್ತು ಸ್ವಲ್ಪ ಈ ಒಂದು ಟಾಪಿಕಲ್ಲಿ ನಾವು ಇನ್ನು ಡೀಪಾಗಿ ಹೋಗೋಣ. ಆಮೇನ್. 2 ಕೊರಿಂಥ 2 Corinthians 5:17 5:17. ಹಾಂ ಹಾಂ ಆಮೇನ್. ಇನ್ನೊಬ್ರು ಓದಿ. ಆಮೇನ್. ಇನ್ನೊಬ್ರು ಓದಿ. ಹಾಂ ಹಾಂ ಆಮೇನ್. ಇನ್ನೊಬ್ರು ಓದಿ. ಹಾಂ ಹಾಂ ಇನ್ನೊಬ್ರು ಹಾಂ ಹಾಂ ಎಲ್ಲರೂ ಸೇರಿ ಓದೋಣ. 3, 2, 1. ಹಾಂ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಶಬ್ದವಾಗಿ ಇನ್ನೊಂದ್ಸಲಿ ಕೂಗಿ ಓದೋಣ. ಇನ್ನೊಂದ್ಸಲಿ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಇನ್ನೊಂದ್ಸಲಿ ಕಡೆಯದಾಗಿ ಶಬ್ದವಾಗಿ ಓದೋಣ. ಈಗಿರಲಾಗಿ. ಆಮೇನ್. ಈ ಒಂದು ಟಾಪಿಕಲ್ಲಿ ನಾವು ಇನ್ನು ಆಳವಾಗಿ ಹೋಗೋಣ. ನಾವು ಎಷ್ಟು ನಿಜವಾಗಿ ಈ ಒಂದು ದೇಶದಲ್ಲಿದ್ದೀವಿ, ಎಷ್ಟು ನಿಜವಾಗಿ ನಾವು ಬ್ಯಾಂಗ್ಳೂರಲ್ಲಿದ್ದೀವಿ, ಎಷ್ಟು ನಿಜವಾಗಿ ಈ ಒಂದು ಸ್ಥಳದಲ್ಲಿದ್ದೀವಿ, ಅದಕ್ಕಿಂತಲೂ ನಿಜವಾಗಿ ನಾವು ಎಲ್ಲಿದ್ದೀವಿ ಅಂತೆ? ಕ್ರಿಸ್ತನ ಒಳಗೆ ಇದ್ದೇವೆ. ಹೇಳಿ, ಕ್ರಿಸ್ತನ ಒಳಗೆ ಇದ್ದೇವೆ. ನಾವು ಒಂದೊಂದು ವಾರನೂ ತಿಳ್ಕೊತಾ ಇದ್ವಿ, ಕ್ರಿಸ್ತನು ಅನ್ನೋದು ಬರೀ ಹೆಸರಲ್ಲ, ಅದು ಒಂದು ಸ್ಥಳ ಅಂತ. ಆಮೇಲೆ ನೀತಿವಂತರು ಅಡಗುವ ಸ್ಥಳ, ನೀತಿವಂತನಿಗೆ ಸುರಕ್ಷಿತವಾಗಿರುವ ಒಂದು ಸ್ಥಳ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆಮೇನ್. ಅದು ಬರೀ ಒಂದು ಹೆಸರಲ್ಲ. ಹೇಳಿ, ಬರೀ ಹೆಸರಲ್ಲ. ಕ್ರಿಸ್ತ ಅನ್ನೋದು ಬರೀ ಹೆಸರಲ್ಲ. ಶಬ್ದವಾಗಿ ಹೇಳಿ, ಕ್ರಿಸ್ತ ಅನ್ನೋದು ಬರೀ ಹೆಸರಲ್ಲ. ಶಬ್ದವಾಗಿ ಹೇಳಿ, ಕ್ರಿಸ್ತ ಅನ್ನೋದು ಬರೀ ಹೆಸರಲ್ಲ. ಅದು ನಾವು ತಂಗುವ ಸ್ಥಳ, ನನ್ನ ಅಡಗು ತಾಣ. ಶಬ್ದವಾಗಿ ಹೇಳಿ, ನನ್ನ ಬಲವಾದ ಕೋಟೆ. ಆಮೇನ್. ಅದ್ರೊಳಗಡೆ ನೀತಿವಂತನ ಏನ್ ಮಾಡ್ತಾನಂತೆ? ಒಳಗೆ ಹೋಗಿ ಸುರಕ್ಷಿತವಾಗಿರ್ತಾನಂತೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ನಾವು ಕ್ರಿಸ್ತನ ಒಳಗೆ ಇರೋದ್ರಿಂದ ನಾವೆಲ್ಲರೂ ಸುರಕ್ಷಿತವಾಗಿರ್ತೀವಿ. ಆಮೇನ್. ನಮ್ಮ ಗೂಡಾರದ ಸಮೀಪಕ್ಕೂ ಯಾವುದೇ ಹಾನಿಗಳು ಬರೋದಿಲ್ಲ. ಯಾಕಂದ್ರೆ ನಮ್ಮ ಗೂಡಾರ ಈ ಭೂಮಿ ಮೇಲಿಲ್ಲ, ನಮ್ಮ ಗೂಡಾರ ಕ್ರಿಸ್ತನಾಗಿದ್ದಾನೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ನಾವು ಲಾಸ್ಟ್ ವೀಕಲ್ಲಿ ನಾವು ಧ್ಯಾನ ಮಾಡಿದ್ವಿ, ಬರೀ ಏದೇನ್ ತೋಟದಲ್ಲಿ ಇದ್ದಿದ್ದಕ್ಕೆ ಅವ್ರಿಗೆ ಸಾವಾಗಿಲ್ಲ. ಬರೀ ಒಂದು ಮಂಜೂಷದ ಪೆಟ್ಟಿಗೆ ಅವ್ರ ಜೊತೆ ಇದ್ದಿದ್ದಕ್ಕೆ ಅಲ್ಲಿ ಯಾವುದೇ ಶಾಪ ಕೊಟ್ಟರು, ಬಿಲಾಮ್ ಶಾಪ ಕೊಟ್ಟರು, ಅದು ಆಶೀರ್ವಾದವಾಗಿ ಬದಲಾವಣೆ ಆಗ್ತಾ ಇತ್ತು. ಬರೀ ಮನುಷ್ಯ ಕಟ್ಟಿದ ಒಂದು ನಾವೇ ಒಳಗಡೆ ಇದ್ದಿದ್ದಕ್ಕೆ ಆ ಒಂದು ಕುಟುಂಬ, ನೋವನ ಕುಟುಂಬ ಏನಾಯ್ತು? ಸುರಕ್ಷಿತ ಆಯ್ತು. ಆ ಒಂದು ಮಳೆಯಿಂದ, ಆ ಒಂದು ನೀರಿಂದ ಅವರು ನಾಶ ಆಗಿಲ್ಲ. ಹೇಳಿ, ನಾಶ ಆಗಿಲ್ಲ. ಬರೀ ಮನುಷ್ಯ ಮಾಡಿದ ಒಂದು ಕಾರ್ಯಗಳ ಒಳಗಡೆ ಇದ್ದೇನೆ ಸುರಕ್ಷಿತವಾಗಿದ್ರೆ, ತಂದೆ ದೇವರಿಂದ ಒಂದು ದೊಡ್ಡ ಬಹುಮಾನ ನಾವು ಹೊಂದಿದ್ದೀವಿ ಅಂದ್ರೆ ಅದು ಯೇಸು ಕ್ರಿಸ್ತನನ್ನ. ಯೇಸು ಕ್ರಿಸ್ತನ ಒಳಗಡೆ ಇರೋರು ನಾವು ಇನ್ನೂ ಸುರಕ್ಷಿತವಾಗಿರ್ತೀವಿ. ಆಮೇಲೆ ಅದಕ್ಕೆ ದಾವಿದ ರಾಜ ಹೇಳ್ತಾನೆ, ನನ್ನ ಪಕ್ಕದಲ್ಲಿ 1000 ಜನ, ಈಚ್ ಕಡೆ 10,000 ಜನ ಬಿದ್ರು ಅದೇನು ನನಗೆ ತಟ್ಟೋದಿಲ್ಲ. ಯಾಕಂದ್ರೆ ನಾನು ಎಲ್ಲಿದ್ದೀನಿ? ಕ್ರಿಸ್ತನ ಒಳಗಡೆ. ಅರ್ಥ ಆಗ್ತಾ ಇದೆಯಾ? ನಿನ್ನ ಕುಟುಂಬ ಎಲ್ಲಿದೆ? ನಿಮ್ಮ ಕುಟುಂಬ ಎಲ್ಲಿದೆ? ಶಬ್ದವಾಗಿ ಹೇಳಿ, ನಿಮ್ಮ ಮನೆ ಹೆಸರೇನು? ಕ್ರಿಸ್ತ. ಆಮೇನ್. ನಿಮ್ಮ ಅಡ್ರೆಸ್ ಪ್ರೂಫ್, ಅಲ್ಲಿರೋ ಅಡ್ರೆಸ್ ಏನು? ಕ್ರಿಸ್ತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇವತ್ತು ಇದರಲ್ಲೇ ಇನ್ನ ಆಳವಾಗಿ ಹೋಗೋಣ. ಅದು ಏನಂದ್ರೆ, ಹೇಳಿ, ನಾವು ಕ್ರಿಸ್ತನಲ್ಲಿ ಇದೀವಲ್ವಾ? ಈಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಕ್ರಿಸ್ತನಲ್ಲಿ ಇದೀವಲ್ವಾ? ಈಗ ಎಲ್ಲಿದ್ದೀವಿ ನಾವು? ಭೂಮಿ ಮೇಲೆ. ಹೌದಾ? ಈಗ ಚೆನ್ನಾಗಿ ಗಮನ ಕೊಟ್ಟು ಕೇಳಬೇಕು. ಆಮೇನ್. 5 ನಿಮಿಷ 10 ನಿಮಿಷ ಅಷ್ಟೇ ಕೇಳಿ. ಕ್ರಿಸ್ತನ ಒಳಗೆ ಇದ್ದೀವಲ್ವಾ? ವಾಕ್ಯದಲ್ಲಿರೋದೇನು? ಕ್ರಿಸ್ತನ ಒಳಗೆ. ಕ್ರಿಸ್ತನ ಒಳಗೆ. ಹೇಳಿ, ಕ್ರಿಸ್ತನ ಒಳಗೆ. ಕ್ರಿಸ್ತನಲ್ಲಿದ್ದೀವಲ್ವಾ? ಆದರೆ ನಿಜವಾಗ್ಲೂ ಎಲ್ಲಿದ್ದೀವಿ? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು?
ಅರ್ಥ ಆಗ್ತಾ ಇದೆಯೋ? ವಾಕ್ಯದಲ್ಲಿ ಏನಿದೆ, ನೀವು ಎಲ್ಲಿದ್ದೀರಾ ಅಂತ ಪಕ್ಕದಲ್ಲಿ ಕೇಳಿ. ವಾಕ್ಯದಲ್ಲಿ ಎಲ್ಲಿದೆ ಅಂತ ಕೇಳಿ. ವಾಕ್ಯದಲ್ಲಿ ಎಲ್ಲಿದೆ, ನೀವೆಲ್ಲಿದ್ದೀರಾ ಅಂತ? ಕ್ರಿಸ್ತನ ಒಳಗಿದ್ದೀರಾ. ಈಗ ನಾವೆಲ್ಲಿದ್ದೀವಿ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ಇಲ್ವಾ? ಅರ್ಥ ಆಗ್ತಾ ಇದೆಯಾ? ವಾಕ್ಯದಲ್ಲಿ ಏನಿದೆ? ಶಬ್ದವಾಗಿ ಹೇಳಿ, ಮಾತಾಡಿ. ಕ್ರಿಸ್ತನ ಒಳಗೆ, ಕ್ರಿಸ್ತನಲ್ಲಿ ಇದ್ದೀರಾ ಅಂತ. ನಿಜವಾಗ್ಲೂ ಈಗ ನಾವು ಕಾಣೋ ರೀತಿಯಲ್ಲಿ ಎಲ್ಲಿದ್ದೀವಿ? ಭೂಮಿ ಮೇಲೆ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ಇದು ಯಾಕೆ ಹಿಂಗಾಯ್ತು ನಾವು ನೋಡೋಣ, ಧ್ಯಾನಿಸೋಣ ಇವತ್ತು. ಆಮೇನ್. ಎಷ್ಟು ಜನ ತಿಳ್ಕೊಳ್ಳೋಕೆ ಆಸೆ ಇದೆ? ಆಮೇನ್. ವಾಕ್ಯದಲ್ಲಿದೆ ಏನಂತ, ನಾವು ಕ್ರಿಸ್ತನಲ್ಲಿದ್ದೀವಿ ಅಂತ. ಆದರೆ ನಿಜವಾಗ್ಲೂ ಕಣ್ಣಿಗೆ ಕಾಣಿಸುವಾಗ ಎಲ್ಲಿದ್ದೀವಿ? ಭೂಮಿ. ಇದು ಯಾಕೆ ಹಿಂಗಾಯ್ತು ನಾವು ಓದೋಣ, ನೋಡೋಣ, ಕಲ್ತ್ಕೊಳ್ಳೋಣ. ಒಂದು ವಿಶೇಷವಾದ ಒಂದು ಪ್ರಕಟಣೆಯನ್ನು ದೇವ್ರು ನಿಮ್ಗಾಗಿ ಇಟ್ಟಿದ್ದಾರೆ ಇವತ್ತು. ಆಮೇನ್, ಆಮೇನ್. ಎಷ್ಟು ಜನ ನೀವು ಕಾಯ್ತಾರ್ರಿ, ದೇವ್ರಿಂದಾನೇ ಇದು ಬರ್ತಾರದು, ನಿಮ್ಗೆ ಅಂತಾನೆ ಬರ್ತಾರದು. ಆಮೇನ್. ಕ್ರಿಸ್ತನಲ್ಲಿ ಇದ್ರೂ ಯಾಕೆ ನೀವು ಭೂಮಿ ಮೇಲೆ ಇದ್ದೀರಾ ಅಂತ ಇದೆ 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 2 ಕೊರಿಂಥ 5 ತೆಗಿರಾ? ಎಲ್ಲರೂ ತೆಗೆದ್ರ? 5:20 ಓದಿ. ಹಾ, ಆಮೇನ್. ಇನ್ನೊಬ್ರು ಓದಿ. ಇನ್ನೊಬ್ರು ಓದಿ. ಇನ್ನೊಬ್ರು ಓದಿ. ಇನ್ನೊಬ್ರು. ಹಾ, ಇನ್ನೊಬ್ರು ಓದಿ. ಇನ್ನೊಬ್ರು ಓದಿ. ಇನ್ನೊಬ್ರು ಹಿಂದೆ ಯಾರು ಓದ್ತಾ ಇಲ್ಲ, ಓದಿ. ಹಿಂದೆ ಎತ್ ಕಡೆ ಓದಿ. ಹಿಂದೆ ಶಬ್ದವಾಗಿ ಸೇರಿ ಓದೋಣ ನಾವು. ಇನ್ನೊಂದ್ಸಲಿ ಹೇಳಿ ನಾವು. ಇನ್ನೊಂದ್ಸಲಿ ಹಾ, ಇನ್ನೊಂದ್ಸಲಿ ಶಬ್ದವಾಗಿ ಓದಿ. ಇನ್ನೊಂದ್ಸಲಿ ಶಬ್ದವಾಗಿ ಓದಿ. ಶಬ್ದವಾಗಿ ಇನ್ನೊಂದ್ಸಲಿ ಓದಿ. ಈಗ ರಾಯಭಾರಿಗಳಂದ್ರೆ ಏನು ಅಂತ ಗೊತ್ತಾ? ಆ ಟ್ರಾನ್ಸ್ಲೇಷನ್ ಅದು. ಆಮೇನ್. ಚೆನ್ನಾಗಿ ಗಮನ ಕೊಟ್ಟು ಕೇಳಿ, ಚೆನ್ನಾಗಿ. ಕ್ರಿಸ್ತನ ಒಳಗಡೆ ಇದ್ದೀರಾ ಅಂತ ವಾಕ್ಯದಲ್ಲಿದೆ. ಯಾಕೆ ಭೂಮಿ ಮೇಲೆ ಇದ್ದೀವಿ ಅಂದ್ರೆ ಕ್ರಿಸ್ತನ ಒಳಗಡೆಯಿಂದ ಭೂಮಿ ಮೇಲೆ ರಾಯಭಾರಿಗಳಾಗಿ ಕಳ್ಸಲ್ಪಟ್ಟಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅರ್ಥ ಆಗಿಲ್ವಾ? ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ನಾವು ಭೂಮಿ ಮೇಲೆ ಇದ್ದೀವಿ ಅಂತ. ಯಾಕೆ ಇದ್ದೀವಿ? ವಾಕ್ಯದಲ್ಲಿ ಕ್ರಿಸ್ತನ ಒಳಗಡೆ ಇದ್ದೀವಿ ಅಂತ ಇದೆ. ನಿಜವಾಗ್ಲೂ ಭೂಮಿ ಮೇಲೆ ಇದ್ದೀವಿ. ಯಾಕೆ ಇದ್ದೀವಿ ಅಂದ್ರೆ ಕ್ರಿಸ್ತನ ಒಳಗಡೆಯಿಂದ ಅಲ್ಲಿಂದ ಕಳ್ಸಲ್ಪಟ್ಟವರಾಗಿ. ಸುಮ್ಮನೆ ಕಳ್ಸಲ್ಪಟ್ಟಿಲ್ಲ. ನನ್ನ ಭೂಮಿ ಮೇಲೆ ನೀನು ತೋರಿಸು, ನೀನೇ ನನಗೆ ರಾಯಭಾರಿ, ನನಗೆ ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೇಳ್ತಾರೆ ಗೊತ್ತಾ? ಅರ್ಥ ಆಗ್ತಾ ಇದೆಯಾ? ಈ ಲೋಕದಲ್ಲಿ ಇದೆ ಗೊತ್ತಾ, ಒಂದೊಂದು ಬ್ರ್ಯಾಂಡ್ಗೆ ಒಬ್ಬೊಬ್ಬ ಅಂಬಾಸಡರ್ ಇರ್ತಾನೆ. ಅವನು ಹಾಕೊಳ್ಬೇಕು, ಅದೇ ಬ್ರ್ಯಾಂಡ್ ಹಾಕೊಬೇಕು. ಅದೇನ್ ಮಾಡ್ತಾ ಇರ್ತಾನೆ ಅವನು? ಲೋಕಕ್ಕೆ, ಬೇರೆ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾನೆ. ಅರ್ಥ ಆಗ್ತಾ ಇದೆಯಾ? ಯಾಕೆ ನೀವು ಕ್ರಿಸ್ತನ ಒಳಗಡೆ ಇದ್ದೀರಾ ಅಂತ ವಾಕ್ಯದಲ್ಲಿದೆ ಕ್ರಿಸ್ತನ ಒಳಗಡೆ ಇದ್ದೀರಾ ಅಂತ. ಆದ್ರೂ ಭೂಮಿ ಮೇಲೆ ಯಾಕೆ ಇದ್ದೀವಿ ಅಂದ್ರೆ ಕ್ರಿಸ್ತನ ಒಳಗಡೆ ಇದ್ದಿ, ಅಲ್ಲಿಂದ ಎಲ್ಲವನ್ನು ಹೊಂದಿ, ಅಲ್ಲಿಂದ ಭೂಮಿ ಮೇಲೆ ಕಳ್ಸಲ್ಪಟ್ಟಿದ್ದೀರಾ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸುಮ್ಮನೆ ಕಳ್ಸಲ್ಪಟ್ಟಿಲ್ಲ, ರಾಯಭಾರಿಗಳಾಗಿ ಕಳ್ಸಲ್ಪಟ್ಟಿದ್ದೀರಾ. ಆಮೇನ್, ಆಮೇನ್. ಪಕ್ಕದಲ್ಲಿ ಹೇಳಿ, ನೀವು ಆಕಸ್ಮಿಕವಾಗಿ ಭೂಮಿಗೆ ಬಂದಿಲ್ಲ. ಪಕ್ಕದಲ್ಲಿ ಹೇಳಿ, ಆಕಸ್ಮಿಕವಾಗಿ ಬಂದಿಲ್ಲ. ಇನ್ನೊಬ್ರಿಗೆ ಹೇಳಿ, ಆಕಸ್ಮಿಕವಾಗಿ ನೀವು ಬಂದಿಲ್ಲ ಭೂಮಿಗೆ. ಕ್ರಿಸ್ತನ ರಾಯಭಾರಿಗಳಾಗಿ ನೀವು ಭೂಮಿ ಮೇಲೆ ಇದ್ದೀರಿ. ಅರ್ಥ ಆಗ್ತಾ ಇದೆಯಾ? ನಮ್ಮ ಕಾಲದಲ್ಲಿ ಯೇಸು ಕ್ರಿಸ್ತನು ಜೀವಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರಲ್ವಾ, ಅದನ್ನ ತೋರ್ಸಕ್ಕೆ ನಾವಿರೋದು. ಆಮೇನ್. ಅರ್ಥ ಆಗ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ಇಲ್ವಾ? ಏಸಪ್ಪ ಇದ್ದಿದ್ರೆ ಹಿಂಗೆ ಬದುಕ್ತಾ ಇದ್ದಿದ್ದು ಅಂತ ತೋರ್ಸಕ್ಕೆ ನಾವಿದು. ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾರ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾಕೆ ಕ್ರಿಸ್ತನ ಒಳಗಡೆ ಇದ್ರೂ ಭೂಮಿ ಮೇಲೆ ಯಾಕೆ ಇದ್ದೀವಿ? ರಾಯಭಾರಿಗಳಾಗಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ರಾಯಭಾರಿಗಳಿಗೆ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಆಮೇನ್. ಒಂದೇ ಒಂದು ವಾಕ್ಯವನ್ನು ನಾವು ಓದೋಣ. ಮತ್ತಾಯ 6:26 ಓದಿ ನಾವು ಮುಗಿಸೋಣ.
ಮತ್ತಾಯ 6:26. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಅದನ್ನು ಪರಲೋಕದಲ್ಲಿ ನಿಮ್ಮ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ. ಆಮೇನ್. ನಾನು ಫಸ್ಟ್ ಪಾರ್ಟಲ್ಲಿ ಹೇಳಿದ್ದು ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಯಾಕೆ ಕ್ರಿಸ್ತನ ಒಳಗಡೆ ಇದ್ರೂ ಯಾಕೆ ಭೂಮಿ ಮೇಲಿದ್ದೀವಿ? ರಾಯಭಾರಿಗಳಾಗಿದ್ದೀವಿ. ಒಬ್ಬ ವ್ಯಕ್ತಿನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಯಾರು? ಜೀವ ಇರೋ ಯೇಸು ಕ್ರಿಸ್ತ. ಶಿಲ್ಬೆ ಮೇಲಿರೋ ಯೇಸು ಕ್ರಿಸ್ತ ಅಲ್ಲ, ಜೀವ ಇರೋ ಯೇಸು ಕ್ರಿಸ್ತ. ಅರ್ಥ ಆಗ್ತಾ ಇದೆಯೋ? ರಾಯಭಾರಿಗಳಿಗೆ ಏನೆಲ್ಲ ಫೆಸಿಲಿಟೀಸ್ಗಳಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓದಿ ಇನ್ನೊಬ್ರು, ಮತ್ತಾಯ 6:26 ಓದಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಹಾ ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಹಾ. ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಅದ್ಯಾಕೋ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲ. ಆಮೇನ್. ಈಗ ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆ ಅಲ್ವಾ? ಆಮೇನ್. ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಇಲ್ಲಿ ದೇವರು ಯೋಚನೆ ಮಾಡಬೇಡ, ಚಿಂತೆ ಮಾಡಬೇಡ ಅಂತ ಹೇಳುವಾಗ ಅದನ್ನ ಟೀಚ್ ಮಾಡುವಾಗ ಏನು ಹೇಳ್ತಾರೆ? ಆಕಾಶದಲ್ಲಿರೋ ಪಕ್ಷಿಗಳನ್ನ ನೋಡಿ ಅಂತ ಹೇಳ್ತಾರೆ. ಆಕಾಶದಲ್ಲಿರೋ ಪಕ್ಷಿಗಳನ್ನ ನೋಡಿ ಅದೇನು ಮಾಡೋದಿಲ್ಲ? ಹೇಳಿ ಬಿತ್ತೋದಿಲ್ಲ, ಬಿತ್ತುವುದಿಲ್ಲ, ಹೇಳಿ ನೆಕ್ಸ್ಟ್ ಏನು? ಕುಯ್ಯೋದಿಲ್ಲ. ನೆಕ್ಸ್ಟ್ ಮತ್ತೆ ಹೇಳೋಣ. ಬಿತ್ತುವುದಿಲ್ಲ, ಕುಯ್ಯೋದಿಲ್ಲ, ಕಣಜಗಳಲ್ಲಿ ತುಂಬಿಕೊಳ್ಳೋದಿಲ್ಲ. ಅಂದ್ರೆ ಇದು ಹಾರಾಡೋ ಪಕ್ಷಿಗಳು ಯೋಚನೆ ಮಾಡಲ್ಲ, ನಾನು ಏನ್ ತಿನ್ಲಿ, ಏನ್ ಕುಡಿಲಿ ಅಂತ ಯೋಚನೆ ಮಾಡಲ್ಲ. ಅದನ್ನ ಸೇರ್ಸಿಡಲ್ಲ, ಅದನ್ನ ಬಿತ್ತೋದಿಲ್ಲ, ಅದನ್ನ ಕಾಪಾಡಿ ಕುಯ್ಯೋದಿಲ್ಲ, ಅದನ್ನ ಎತ್ಕೊಂಡೋಗಿ ಸೇರ್ಸಿಡೋದಿಲ್ಲ. ಅದಕ್ಕೆ ಕೊರತೆ ಇಲ್ಲ ಅಂತ ದೇವ್ರು ಹೇಳ್ತಾ ಇದ್ದಾರೆ ಅಲ್ವಾ? ಅದಕ್ಕೆ ಕೊರತೆ ಇಲ್ದರೆ ನಾನು ಸಾಕ್ತಾ ಇದ್ದೀನಿ. ಇಲ್ಲಿ ವಾಕ್ಯದಲ್ಲಿ ಏನಿದೆ? ನೀವು ಅದಕ್ಕಿಂತ ಕಡಿಮೆನಾ, ನೀವು ಅದಕ್ಕಿಂತ ಹೆಚ್ಚಂತ ಇದೆಯಾ? ಹೆಚ್ಚಿನ. ಯಾಕೆ? ಈಗ ಗಮನ ಕೊಟ್ಟು ಕೇಳಿ. ಯಾಕೆ ದೇವರು ಪಕ್ಷಿಗಳನ್ನ ನೋಡ್ಕೊಂತಾರೆ? ಯಾಕೆ ಪ್ರಾಣಿಗಳನ್ನ ನೋಡ್ಕೊಂತಾರೆ? ಗೌರ್ಮೆಂಟ್ ಎಷ್ಟೇ ನೋಡ್ಕೊಂಡ್ರೋ ದೇವ್ರು ನೋಡ್ಕೊಂಡಂಗೆ ಆಗೋದಿಲ್ಲ. ಮನೆಗೂ ಬಂದು ರೋಡಲ್ಲಿರೋ ಪಕ್ಷಿಗಳನ್ನೆಲ್ಲ ಸಾಕ್ತಾರ ಗೌರ್ಮೆಂಟು? ಆಗೋದಿಲ್ಲ. ಆಗೋವಷ್ಟೇ ಸಾಕಾಗದು ಅವರು. ಆದ್ರೂ ಅದಕ್ಕೆ ಊಟಕ್ಕೆ ಕಡಿಮೆ ಇಲ್ಲ. ನೀವು ಇಕ್ಕಿದ್ರೆ ಮಾತ್ರ ಅದು ತಿನ್ನೋದು ಅಂದ್ರೂ ತಿಂತಾ ಇದೆ. ಇದನ್ನ ಯಾರು ನೋಡ್ಕೊಂತಾರದು? ಪಕ್ಷಿಗಳನ್ನ, ಪ್ರಾಣಿಗಳನ್ನ ಯಾರು ನೋಡ್ಕೊಂತಾರದು? ಹೂವುಗಳನ್ನ ಯಾರು ನೋಡ್ಕೊಂತಾರದು? ಎಲ್ಲ ಗ್ರೀನ್ರಿ, ಎಲ್ಲ ಏನೆಲ್ಲ ಉಂಟಾಗಿದೆ ಫಾರೆಸ್ಟ್ ಅಲ್ಲಿ ನೀವು ನೋಡಿ. ನೀವು ಯಾರಾದ್ರೂ ಹೋಗಿ ಕಾಡಿಗೆ ನೀರು ಹಾಕಿ ಬೆಳೆಸ್ತಾ ಇದ್ದೀರಾ? ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದೀರಾ? ಅಲ್ಲಿ ಕಾಂಪೌಂಡ್ ಹಾಕಿ ಕಾಪಾಡ್ತಾ ಇದ್ದೀರಾ? ಆದ್ರೂ ಅದು ಚೆನ್ನಾಗಿದ್ಯಾ? ನಮ್ಗಿಂತ ಚೆನ್ನಾಗಿದೆ. ಹೌದಾ ಇಲ್ವಾ? ಯಾರಾದ್ರೂ ನೀವು ಪಕ್ಷಿಗಳಿಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಯಾರಾದ್ರೂ ಹಾಸ್ಪಿಟಲ್ ತೆಗ್ದಿದ್ದೀರಾ? ಆದ್ರೂ ಅದು ಚೆನ್ನಾಗಿದ್ಯಾ ಇಲ್ವಾ? ನಾವು ಮಾಡ್ಬೋದು, ಅದೆಲ್ಲ ಮಾಡಿದ್ರು ಅದನ್ನ ಪೂರ್ತಿಯಾಗಿ ನೋಡ್ಕೊಳಕ್ಕಾಗಲ್ಲ. ಯಾಕೆ ಗೊತ್ತಾ ಪಕ್ಷಿಗಳನ್ನ ದೇವ್ರು ನೋಡ್ಕೊಂತಾರೆ? ಕೀರ್ತನೆ 149 ನೀವು ನೋಡಿ, 149 ಕೀರ್ತನೆ 149 ಹಳೆ ಒಡಂಬಡಿ 148 ಕೀರ್ತನೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರುತ್ತೆ. ಇದ್ರಲ್ಲಿ ನೀವು ನೋಡಿ, ಫಸ್ಟ್ ಆಫ್ ಆಲ್ ಏನಿದೆ? ಪರಲೋಕದಲ್ಲಿ ಇರೋದೆಲ್ಲ ದೇವ್ರನ್ನ ಸ್ತುತಿ ಮಾಡುತ್ತೆ. ಎರಡನೇದಾಗಿ ದೇವದೂತರುಗಳೆಲ್ಲ ಅವ್ರನ್ನ ಸ್ತುತಿ ಮಾಡುತ್ತೆ. ಇದೆಯಾ ನಿಮ್ಮ ಬೈಬಲಲ್ಲಿ? ಇದೆಯಾ? ಮೂರನೇದಾಗಿ ಸೂರ್ಯ ಚಂದ್ರಗಳೆಲ್ಲ ಏನ್ ಮಾಡುತ್ತೆ? ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಏನ್ ಮಾಡುತ್ತೆ? ದೇವ್ರನ್ನ ಸ್ತುತಿ ಮಾಡ್ಲಿ ಅಂತ ಇದೆ. ನಾಲ್ಕನೇದಾಗಿ ನೀರುಗಳು ಎಲ್ಲ ದೇವ್ರನ್ನ ಸ್ತುತಿ ಮಾಡ್ಲಿ ಅಂತ ಇದೆ. ಐದನೇದಾಗಿ ಏನೆಲ್ಲ ಉಂಟಾಗಿದೆಯೋ ಅದೆಲ್ಲ ಏನ್ ಮಾಡ್ಲಿ? ಕರ್ತನನ್ನ ಸ್ತುತಿ ಮಾಡ್ಲಿ ಅಂತ ಇದೆ. ಏನೆಲ್ಲ ಎಸ್ಟಾಬ್ಲಿಷ್ ಆಗಿದೆಯೋ ಅದೆಲ್ಲ ದೇವ್ರನ್ನ ಸ್ತುತಿ ಮಾಡ್ಲಿ ಅಂತ ಇದೆ. ದೊಡ್ಡ ಸಮುದ್ರದಲ್ಲಿರೋ ಓಷನ್ ಕೆಳಗಡೆ ಇರೋ ಪ್ರಾಣಿಗಳೆಲ್ಲ ಏನ್ ಮಾಡ್ಲಿ? ದೇವ್ರನ್ನ ಸ್ತುತಿ ಮಾಡ್ಲಿ ಅಂತ ಇದೆ. ಅರ್ಥ ಆಗ್ತಾ ಇದೆಯಾ? ಗುಡುಗು ಮತ್ತೆ ಇದು ಮಿಂಚು ಅದೆಲ್ಲ ಏನ್ ಮಾಡ್ಲಿ? ದೇವ್ರನ್ನ ಸ್ತುತಿ ಮಾಡ್ಲಿ ಅಂತ ಇದೆ. 9 ಓದಿ. ಬೆಟ್ಟಗಳು, ಬೆಟ್ಟ ಗುಡ್ಡಗಳು ಹೇಳಿ. ಬೆಟ್ಟ ಗುಡ್ಡಗಳು. ನೆಕ್ಸ್ಟ್ ಹಣ್ಣಿನ ಮರಗಳು ಹೇಳಿ. ಹಣ್ಣಿನ ಮರಗಳು. ಎಲ್ಲ ಮೃಗ ಪಕ್ಷಿಗಳು.
ಹಾ ಸರ್ವ ದೇಶಾಧಿಪತಿ ಇದಿಲ್ವಾ ಸ್ಮಾಲ್ ಕ್ರೀಚರ್ಸ್ ಅಂಡ್ ಫ್ಲೈಯಿಂಗ್ ಅಂತ ಏನಿಲ್ವಾ? ಕ್ರಿಮಿ ಕೀಟಗಳು ಇದೆಲ್ಲ ಏನ್ ಮಾಡುತ್ತಂತೆ? ದೇವ್ರನ್ನ ಸ್ತುತಿ ಮಾಡುತ್ತಂತೆ. ಇದಕ್ಕೆ ಯಾಕೆ ಗೊತ್ತಾ ದೇವ್ರು ನೋಡ್ಕೊಂತಾರೆ? ಏನ್ ಮಾಡುತ್ತಂತೆ ಇದು? ಏನ್ ಮಾಡುತ್ತಂತೆ? ಏನ್ ಮಾಡುತ್ತಂತೆ ಇದು? ಶಬ್ದವಾಗಿ ಹೇಳಿ, ಏನ್ ಮಾಡುತ್ತೆ? ಪಕ್ಷಿಗಳು ಯಾಕೆ ದೇವ್ರು ನೋಡ್ಕೊಂತಾರೆ? ಪ್ರಾಣಿಗಳನ್ನ ಯಾಕೆ ದೇವ್ರು ನೋಡ್ಕೊಂತಾರೆ? ಯಾಕೆ ನೋಡ್ಕೊಂತಾರೆ? ಸ್ತುತಿ ಮಾಡುತ್ತೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಏನ್ ಮಾಡುತ್ತೆ ಅಂದ್ರೆ, ಎಲ್ಲ ಸೃಷ್ಟಿಗಳು, ಪಕ್ಷಿಗಳಾಗಿರ್ಲಿ, ಪ್ರಾಣಿಗಳಾಗಿರ್ಲಿ, ಮರ ಗಿಡಗಳಾಗಿರ್ಲಿ, ಅದನ್ನ ನಾವು ನೋಡಿದಾಗ ಅದನ್ನ ಯಾರು ಉಂಟು ಮಾಡಿದಾರೋ ಅವ್ರನ್ನ ನೆನ್ಸ್ಕೊಂತೀವಿ ನಾವು. ಹೌದಾ? ಇದೇ ಹೆಂಗಿದೆ ಅಂದ್ರೆ, ಇದನ್ನ ಮಾಡಿರೋ ದೇವ್ರು ಹೆಂಗಿದ್ದಾರೆ ಇದನ್ನೆಲ್ಲ ಹೇಳಲ್ವಾ ನಾವು? ದೇವ್ರು ನೋಡು ಹೆಂಗೆಲ್ಲ ಮಾಡಿದ್ದಾರೆ ಇದನ್ನ ಅಂತ. ಅರ್ಥ ಆಗ್ತಾ ಇದೆಯಾ? ಪಕ್ಷಿಗಳನ್ನ ನೋಡಿದಾಗ ಯಾರನ್ನ ನೆನ್ಸ್ಕೊಂತೀವಿ ನಾವು? ಏಸು ಅಪ್ಪನ ನೆನ್ಸ್ಕೊಂತೀವಿ, ದೇವ್ರನ್ನ ನೆನ್ಸ್ಕೊತೀವಿ. ಏಸು ಅಂತ ಗೊತ್ತಿಲ್ಲ ಅಂದ್ರೂ ದೇವ್ರನ್ನ ನೆನ್ಸ್ಕೊಂತಾರ ಅವರು. ಅರ್ಥ ಆಗ್ತಾ ಇದೆಯಾ? ಮನುಷ್ಯನ ನೋಡಿದಾಗ ದೇವ್ರನ್ನ ನೆನ್ಸ್ಕೊತಾರೆ. ಅದೇ ರೀತಿಲಿ ನೀವು ರಾಯಭಾರಿಗಳಾಗಿದ್ದೀರಲ್ವಾ, ನಿಮ್ಮನ್ನ ನೋಡಿದಾಗ ನನ್ನ ನೆನ್ಸ್ಕೊಳ್ಳಿ, ನಿಮ್ ಖರ್ಚೆಲ್ಲ ನಾನು ನೋಡ್ಕೊಂತೀನಿ ಅಂತ ದೇವ್ರು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಪಕ್ಷಿಗಳನ್ನೇ ನೋಡ್ಕೊಂತಾರೆ. ಪಕ್ಷಿಗಳಿಗಿಂತಲೂ ಮಿಗಿಲಾಗಿರೋರು ನೀವು. ನೀವು ಕ್ರಿಸ್ತನ ರಾಯಭಾರಿಗಳಂತ ನೀವು ಬದುಕೋದಾದ್ರೆ ಅದನ್ನೇ ನೋಡ್ಕೊಂತಾರ ಅಂದ್ರೆ ನಿಮ್ಗೂ ಯಾವ ಮೇಲುಗಳಿಗೆ ಕಡಿಮೆ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ವಾಕ್ಯದಲ್ಲಿದೆ, ಪ್ರಾಯ ಸಿಂಹ ಹಸಿದಿದ್ರು. ಹೇಳಿ, ವಾಕ್ಯದಲ್ಲಿದೆ ಪ್ರಾಯ ಸಿಂಹ ಹಸಿದಿದ್ರು. ಶಬ್ದವಾಗಿ ಹೇಳಿ, ಪ್ರಾಯ ಸಿಂಹ ಹಸಿದಿದ್ರು. ಯೆಹೋವನ್ನ ಹುಡುಕೋನ್ಗೆ ಯಾವ ಮೇಲುಗಳಿಗೂ. ಹಳೆ ಒಡಂಬಡಿಕೆಯಲ್ಲಿ ಇರೋರ್ಗೆ ಕೊರತೆ ಇಲ್ಲ ಅಂದ್ರೆ ನೀವೆಲ್ಲ ಹೊಸ ಒಡಂಬಡಿಕೆಯ ರಾಯಭಾರಿಗಳಾಗಿದ್ದೀರ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿಮ್ಮನ್ನ ನೋಡಿದಾಗ ಏಸಪ್ಪ ಜ್ಞಾಪನ ಆಗ್ಬೇಕು. ಆ ರೀತಿಲಿ ನೀವು ಬದುಕೋದಾದ್ರೆ ನಿಮ್ಮನ್ನ ಎಲ್ಲ ಖರ್ಚು ವೆಚ್ಚಗಳು, ನಿಮಗೆ ಜೀವಿತಕ್ಕೆ ಬೇಕಾಗಿರೋ ಎಲ್ಲ ಆಧಾರಗಳನ್ನ ಅವರು ನಿಮಗೆ ಕೊಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ರಾಯಭಾರಿ ಅಂದ್ರೆ ಅವನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಅವನು. ಅರ್ಥ ಆಗ್ತಾ ಇದೆಯಾ? ನೀವು ಕ್ರಿಸ್ತನ ರಾಯಭಾರಿ ಅಂದ್ರೆ ನೀವು ಯಾರಿಗೆ ಕೆಲಸಗಾರ? ಕ್ರಿಸ್ತನಿಗೆ ಕೆಲಸಗಾರ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ವಿಶೇಷವಾಗಿ ರಾಯಭಾರಿ ಅಂದ್ರೆ, ಈಗ ಯು ಎಸ್ ಎನ ರಾಯಭಾರಿ ಅಂಬಾಸಡರ್ ಇಲ್ಲಿ ಇಂಡಿಯಾಗೆ ಬರ್ತಾನೆ ಅನ್ಕೊಡಿ. ಎಲ್ಲಿನ ರಾಯಭಾರಿ? ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯೋ? ನೀವೆಲ್ಲ ಯಾರು ಕ್ರಿಸ್ತನ ರಾಯಭಾರಿ. ಯು ಎಸ್ ಎನ ಒಂದು ಅಂಬಾಸಡರ್ ಏನ್ ಮಾಡ್ತಾನೆ, ಇಂಡಿಯಾಗೆ ಬರ್ತಾನೆ ಅನ್ಕೊಡಿ. ಇಂಡಿಯಾದು ಕರೆನ್ಸಿ ವ್ಯಾಲ್ಯೂ ಅಷ್ಟಿಲ್ಲ, ಯು ಎಸ್ ಎ ಅಷ್ಟಿಲ್ಲ. ಗೊತ್ತಾ ಅದು? ಗೊತ್ತಾ? ಅದಾದ್ರೂ ಗೊತ್ತಿಲ್ವಾ? ಗೊತ್ತಿಲ್ವಾ? ಗೊತ್ತಾ? ಈಗ ಅವನ್ಗೆ ಅಂಬಾಸಡರ್ಗೆ ಹೆಂಗೆ ಪೇ ಮಾಡ್ತಾರಂದ್ರೆ, ಯಾವ ದೇಶದಿಂದ ಕಳ್ಸಲ್ಪಟ್ಟಿದ್ದಾನೋ ಅಲ್ಲಿನ ದುಡ್ಡು ಹೆಂಗಿದ್ಯೋ ಅಲ್ಲಿ ತರ ಕಟ್ತಾರೆ. ಇಂಡಿಯಾದಲ್ಲಿ ಬಡತನ ಇದೆ, ಸ್ವಲ್ಪ ಕೊಟ್ರೇನೆ ಇವನಿಗೆ ಸಾಕು ಅಂತ ಇಲ್ಲ, ಡಾಲರ್ಸ್ ಲೆಕ್ಕದಲ್ಲೇ ಪೇ ಮಾಡ್ತಾರೆ ಅವನ್ನ. ಯಾಕೆ? ಅವ್ನು ಯು ಎಸ್ ಎ ಅಂಬಾಸಡರ್ ಆಗಿರೋದಕ್ಕೆ. ಅರ್ಥ ಆಗ್ತಾ ಇದೆಯಾ? ಅವ್ನು ನೈಜೀರಿಯಾಗ ಹೋಗ್ಲಿ, ಆಫ್ರಿಕಾಗ ಹೋಗ್ಲಿ, ಎಷ್ಟೇ ಬಡತನದ ಒಂದು ದೇಶಕ್ಕೆ ಹೋಗ್ಲಿ, ಅವನ್ನ ಹೇಗೆ ಪೇ ಮಾಡ್ತಾರಂದ್ರೆ ಯಾವ ದೇಶದಿಂದ ಕಳ್ಸಲ್ಪಟ್ಟಿದ್ರೋ ಅದೇ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಪೇ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಈಗ ನೀವು ಭೂಮಿ ಮೇಲೆ ಯಾವುದೇ ಕಡೆ ಇರಿ, ನೀವು ಪರಲೋಕದ ಒಂದು ಕೆಲಸಗಾರ ಆಗಿರೋದ್ರಿಂದ, ಕ್ರಿಸ್ತನ ರಾಯಭಾರಿ ಆಗಿರೋದ್ರಿಂದ ನಿಮ್ಮನ್ನ ಆಶೀರ್ವಾದ ಮಾಡುವಾಗ ಭೂಮಿನ ನೋಡಿ ಆಶೀರ್ವಾದ ಮಾಡಲ್ಲ, ಕ್ರಿಸ್ತನು ತನ್ನ ಒಂದು ಸ್ಟ್ಯಾಂಡರ್ಡ್ ಪ್ರಕಾರವಾಗಿ ಆಶೀರ್ವಾದ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಎಷ್ಟೇ ಲಾಕ್ಡೌನ್ ಆಗಲಿ, ಇಂಡಿಯಾದಲ್ಲಿ ಏನೇ ಆಗಲಿ, ಬರಗಾಲ ಬರಲಿ, ಆದ್ರೂ ಇಲ್ಲಿರೋ ರಾಯಭಾರಿಗೆ ಬರಗಾಲ ಇರಲ್ಲ. ಯಾಕಂದ್ರೆ ಅವ್ನು ಇಲ್ಲಿದ್ದು ಅವ್ನು ಯು ಎಸ್ ಎದೆಲ್ಲ ಅನುಭವಿಸ್ತಾ ಇರ್ತಾನೆ. ಅದೇ ರೀತಿಲಿ ಭೂಮಿ ಮೇಲೆ ಏನೇ ಕಷ್ಟ ಬರಲಿ, ರೋಗಗಳು ಬರಲಿ, ಯಾವುದು ನಿಮಗೆ ಬರೋದಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನೀವು ಕ್ರಿಸ್ತನಲ್ಲಿದ್ದೀರಾ, ಕ್ರಿಸ್ತನಿಂದ ಕಳ್ಸಲ್ಪಟ್ಟ ರಾಯಭಾರಿಗಳಾಗಿದ್ದೀರಾ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ? ಇವತ್ತು ಒಂದು ಸತ್ಯದಿಂದ ನಾವು ಈ ಒಂದು ಮೆಸೇಜ್ನ ಮುಗಿಸೋಣ. ಕ್ರಿಸ್ತನ ಒಳಗೆ ನಾವಿದ್ದೀವಿ. ಹೇಳಿ, ಕ್ರಿಸ್ತನ ಒಳಗಡೆ ನಾವಿದ್ದೀವಿ. ಇಲ್ಲಿಗೆ ಯಾಕೆ ಕಳ್ಸಲ್ಪಟ್ಟಿದ್ದೀವಿ? ಆತನ್ನ ತೋರ್ಸೋದಿಕ್ಕೆ. ಇದನ್ನ ನೀವು ಮಾಡ್ತಾ ಇದ್ರೆ ಸಾಕು, ಅವ್ರು ನಿಮ್ಗೆ ಪೇ ಮಾಡ್ತಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತಾ? ಜನ ಎಲ್ಲ ಏನ್ ಮಾಡ್ತಾರೋ ಅದನ್ನ ಮಾಡಿ ನೀವು ಮೇಲ್ ಬರ್ಬೇಕಾಗಿಲ್ಲ. ಪಕ್ಷಿಗಳು ಏನ್ ಮಾಡಿಲ್ಲ, ಬಿತ್ತಿಲ್ಲ,
ಕೂಡಿಕ್ಕಿಲ್ಲ. ಅರ್ಥ ಆಗಿಲ್ಲ. ಎಲ್ಲರೂ ಏನು ಮಾಡ್ತಾರೆ ಅದನ್ನೇ ನೀವು ಮಾಡಿ ಮೇಲೆ ಬರಬೇಕಾಗಿಲ್ಲ. ಯಾಕಂದರೆ ನೀವು ಬೇರೆ ಜನಾಂಗದವರು, ಬೇರೆ ದೇಶದವರು. ಅಲ್ಲಿರೋರು ಹೇಗೆ ಬದುಕ್ತಾರೆ ಹಂಗೆ ಬದುಕಿ. ಅರ್ಥ ಆಗ್ತಾ ಇದೆಯಾ? ಕ್ರಿಸ್ತನಲ್ಲಿರೋರು ಯಾವುದಕ್ಕೂ ಯೋಚನೆ ಮಾಡೋದಿಲ್ಲ. ನೀವು ಯೋಚನೆ ಮಾಡಬೇಡಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯೋ? ನೀವೆಲ್ಲ ಯಾರು? ಕ್ರಿಸ್ತನ. ಎಲ್ಲಿದ್ದೀರಾ? ಕ್ರಿಸ್ತನ ಒಳಗಡೆ ಇದ್ದೀರಾ. ನೀವು ಇಲ್ಲಿಗೆ ಯಾಕೆ ಕಳಿಸಲ್ಪಟ್ಟಿದ್ದೀರಾ? ಕ್ರಿಸ್ತನ್ನ ಬೇರೆ ಜನಕ್ಕೆ ತೋರಿಸ್ಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ನಿಜವಾದ ಆರೋಗ್ಯ ಇದೆ, ನಿಜವಾದ ಶಕ್ತಿ ಇದೆ ಅಂತ ನಿಮ್ಮ ಮೂಲಕ ಬೇರೆಯವ್ರಿಗೆ ಗೊತ್ತಾಗೋದಕ್ಕೆ. ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳಿ? ಕಡೆದಾಗ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದು? ಪಕ್ಷಿ ಏನು ಮಾಡುತ್ತೆ? ಅದು ಸುಮ್ಮನೆ ಹಾರಾಡ್ತಾ ಇರುತ್ತೆ. ಅದು ಹಾರಾಡುವಾಗ ದೇವ್ರನ್ನ ನಾವು ನೆನ್ಸ್ಕೊಳ್ಳೋ ಥರ ಮಾಡುತ್ತೆ. ನೀವು ಇದನ್ನೇ ಮಾಡ್ಬೇಕು. ನಿಮ್ಮ ಕೆಲಸ ಜಾಗದಲ್ಲಿ ದೇವ್ರನ್ನ ನೀವು ನೋಡಬೇಕು. ಜನ ನಿಮ್ಮ ಆರೋಗ್ಯದಲ್ಲಿ ದೇವ್ರನ್ನ ನೋಡಬೇಕು. ನಿಮ್ಮ ಕುಟುಂಬದಲ್ಲಿ ದೇವ್ರನ್ನ ನೋಡಬೇಕು ಬೇರೆ ಜನ. ಆ ರೀತಿಲಿ ನೀವು ಮಾಡ್ತಾ ಇದ್ರೆ ಸಾಕು. ನೀವು ರಾಯಭಾರಿಗಳಾಗಿರೋದ್ರಿಂದ ಅವ್ರು ನಿಮಗೆ ಪೇ ಮಾಡ್ತಾರೆ. ನೀವು ಅಫೆಂಡ್ ಆಗಿದ್ರೆ ಪೇ ಮಾಡ್ತಾರ, ಇದೆಲ್ಲ ಮಾಡ್ತಾರ. ಹಣಕಾಸು ಬಗ್ಗೆ ಮಾತಾಡ್ತವನೆ ಅಂದರೆ ನೀವು ಅದು ನಿಮಗೆ ಚುಚ್ತಾ ಇದೆ, ಸುಳ್ಳು ಅನಿಸ್ತಾ ಇದೆ, ದುರ್ಬೋಧನೆ ಅನಿಸ್ತಾ ಇದೆ ಅಂದರೆ ನೀವು ಹಂಗೆ ಇರಿ. ಕೇಳೋರಾದರೂ ಚೆನ್ನಾಗಿರ್ಲಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಆಮೇಲೆ ಪ್ರಾರ್ಥನೆ ಮಾಡೋಣ. ಏಸಪ್ಪಗೆ ಇವತ್ತು ಏಸಪ್ಪ ನಾನು ಯಾಕೆ ಕರೆದಿದ್ಯಾ, ನಾನು ಯಾಕೆ ಆರಿಸ್ಕೊಂಡಿದ್ಯಾ, ಆ ರೀತಿ ಎಲ್ಲ ಕ್ವಶನ್ ಮಾಡ್ತಾ ಇದ್ರೆ ನೀವು ಯಾಕೆ ಕರೆದಿದ್ದಾರೆ ಗೊತ್ತಾ? ಅವ್ರು ಹೇಗೆ ಜೀವಿಸ್ತರು ಅದನ್ನು ನೀವು ಜೀವಿಸಿ ತೋರಿಸ್ಬೇಕು ಬೇರೆ ಜನಗಳಿಗೆ. ಅರ್ಥ ಆಗ್ತಾ ಇದೆಯಾ? ಅವರು ಏಸಪ್ಪ ಈಗ ಇದ್ದಿದ್ರೆ ಏನೆಲ್ಲ ಮಾಡ್ತಾಯಿದ್ರು? ಅವರು ರೋಗಗಳನ್ನ ನೋಡಿ ಸುಮ್ಮನೆ ಇರ್ತಿದ್ದ? ರೋಗಗಳನ್ನ ನೋಡಿ ಸುಮ್ಮನೆ ಇರ್ತಿದ್ರ? ಏನು ಮಾಡ್ತಾಯಿದ್ರು? ಆರೋಗ್ಯ ಮಾಡಿ. ಈಗ ಏಸಪ್ಪನ ರಾಯಭಾರಿಗಳಾಗಿರೋರು ನೀವು ಅವ್ರು ಏನು ಮಾಡ್ತಾಯಿದ್ರು ಅದೇ ಮಾಡ್ಬೇಕು ನೀವು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಒಂದು ಕಡೆ ಅವ್ರು ಹೋಗಿದ್ರೆ ಅಲ್ಲಿ ಅದ್ಭುತ ಆಗದೇ ಇರ್ತಾ ಇರ್ಲಿಲ್ಲ. ಅದೇ ರೀತಿಲಿ ನೀವು ಹೋಗಿದ ಕಡೆ ಅದ್ಭುತ ಆಗದೇ ಇರಬಾರ್ದು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೇನ್. ರಾಯಭಾರಿಗೆ ಏನಂದ್ರೆ ಒಬ್ಬ ಅಂಬಾಸಡರ್ಗೆ, ಬೇರೆ ದೇಶದ ಅಂಬಾಸಡರ್ಗೆ ಇಲ್ಲಿ ಬಂದಿರ್ತಾರೆ. ಅವ್ರು ಅವ್ರಿಗೆ ಏನೋ ಬಂದಿರ್ತಾರೆ, ಬಿಸ್ನೆಸ್ ಪರ್ಪಸ್ ಆಗಿ ಬಂದಿರ್ತಾರೆ ಅನ್ಕೊಡಿ. ಅವ್ರಿಗೆ ನೀವು ಯಾರಾದರೂ, ಇಲ್ಲ ನಾವು ಯಾರಾದರೂ, ಇಲ್ಲ ನಮ್ಮ ಮಕ್ಕಳು ಯಾರಾದರೂ ಒಂದು ಹೊಡೆದ್ರೆ ಏನು ಗೊತ್ತಾ? ಒಂದು ಹೊಡೆದು ಅವ್ರಿಗೆ ಸುಮ್ಮನೆ ಒಂದು ಹೊಡೆದ್ರೆ ಏನು ಗೊತ್ತಾ ಅದು ಸೂಚನೆ? ನಾನು ಈ ದೇಶದವನು ಆ ದೇಶದ ಮೇಲೆ ವಾರ್ ಮಾಡೋಕ್ಕೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂತ. ಅರ್ಥ ಆಗಿಲ್ವಾ? ಒಬ್ಬ ರಾಯಭಾರಿಗೆ ಹೊಡೆದ್ರೆ ಏನಂತ ಅದು? ಯುದ್ಧ ಮಾಡೋಕ್ಕೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂತ. ಅಂದರೆ ನಾನು ಯುದ್ಧ ಮಾಡ್ತೀನಿ ನಿನ್ನ ಜೊತೆ ಅಂತ. ಈಗ ನಿಮ್ಮನ್ನು ಮುಟ್ಟವರು ಅದೇ ಹೇಳ್ತಾ ಇರೋದು, ಪರಲೋಕಕ್ಕೆ ಅದೇ ಹೇಳ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನು ಮುಟ್ಟವರು ಪರಲೋಕದ ಮೇಲೆ ವಾರ್ ಮಾಡೋಕ್ಕೆ ಅಂತ ಹೇಳ್ತಾರೆ. ನಿಮ್ಮನ್ನು ಮುಟ್ಟವರು ಕ್ರಿಸ್ತನ್ ಮೇಲೆ ವಾರ್ ಮಾಡ್ಬೇಕಂತ ಇರು. ಅರ್ಥ ಆಗ್ತಾ ಇದೆಯಾ ನಾನು? ಎಷ್ಟು ಜನಕ್ಕೆ ಅರ್ಥ? ನೀವು ಕುತ್ಕೊಂಡು ಓದಿ. ಅಂಬಾಸಡರ್ ಅಂದರೆ ಏನು, ಅವ್ರು ಯಾರು, ಅವ್ರಿಗೆಲ್ಲ ಏನೆಲ್ಲ ಡ್ಯೂಟಿಗಳಿರುತ್ತೆ, ಅವ್ರದ್ದೇನೆಲ್ಲ ಫಾರ್ಮ್ಯಾಲಿಟೀಸ್ ಇರುತ್ತೆ, ಅವ್ರದ್ದೇನೆಲ್ಲ ಪೊಸಿಷನ್ಗಳಿರುತ್ತೆ. ನೀವು ಓದಿ, ಕುತ್ಕೊಂಡು ಓದಿ. ಅದೆಲ್ಲ ನೀವಾಗಿದ್ದೀರಾ. ಆಮೇನ್. ಬರೀ ಭೂಮಿ ಮೇಲಿರೋ ಒಬ್ಬ ಅಂಬಾಸಡರ್ಗೆ ಇಷ್ಟು ಶಕ್ತಿ ಇದೆ ಅಂದರೆ, ಪಕ್ಕದಲ್ಲಿ ಹೇಳಿ, ಇಷ್ಟು ಶಕ್ತಿ ಇದೆ ಅವ್ರಿಗೆ ಅಂದರೆ, ನೀನು ಅಂತ್ಯನೇ ಇಲ್ದಿರೋ ರಾಜ್ಯಕ್ಕೆ ನೀನು ಅಂಬಾಸಡರ್. ಆಮೇನ್. ಇವತ್ತೊಬ್ಬ ಬರ್ಬೋದು ಹೇಳಿ, ಇವತ್ತೊಬ್ಬ ರಾಜ ಬರ್ಬೋದು. ಶಬ್ದವಾಗಿ ಹೇಳಿ, ಇವತ್ತೊಬ್ಬ ರಾಜ ಬರ್ಬೋದು, ನಾಳೆ ಒಬ್ಬ ಬರ್ಬೋದು. ಇವತ್ತಿರೋ ನಾಳೆ ಸಾಯ್ಬೋದು ರಾಜ. ಆ ರಾಜನ್ಗೆ ಅಂಬಾಸಡರ್ ಆಗಿರೋರ್ಗೆ ಅಷ್ಟೆಲ್ಲ ನೋಡ್ಕೋತಾರೆ ಅಂದ್ರೆ ಇವರು ಯಾವಾಗ್ಲೂ ರಾಜ, ಸದಾ ರಾಜ, ಯುಗಗಳಿಗೂ ರಾಜ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ದೆ? ಅವ್ರು ಏನ್ ಮಾಡಿದ್ದಾರೆ? ಅವ್ರು ನಿಮ್ಮನ್ನ ಚೂಸ್ ಮಾಡಿ, ಇವನ್ ನನ್ಗೆ ಅಂಬಾಸಡರ್ ಆಗಿರ್ಬೇಕು, ಇವನ್ ನನ್ನ ಭೂಮಿಗೆ ತೋರ್ಸೋನಾಗ್ಬೇಕು ಅಂತ ಅವರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇಲೆ ನೀವು ಆರ್ಡಿನರಿ ಅಲ್ಲ, ನಾರ್ಮಲ್ ಅಲ್ಲ, ನೀವು ಸಣ್ಣ ಜನಾಂಗ ಅಲ್ಲ, ಏನು ಗೊತ್ತಿಲ್ದಿರೋರಲ್ಲ. ಅರ್ಥ ಆಗ್ತಾ ಇದೆಯಾ? ಏನು ಇಲ್ದಿರೋರಲ್ಲ. ಪಕ್ಕದಲ್ಲಿ ಹೇಳಿ, ನೀವು ಏನು ಇಲ್ದಿರೋರಲ್ಲ, ಏನು ಗೊತ್ತಿಲ್ದಿರೋರಲ್ಲ.
ಹಿಂಗೆ ಇಸುಕಿದ ತಕ್ಷಣ ಸತ್ತೋಗೋರಲ್ಲ ನಾವು. ನಮ್ಮ ಒಂದು ಲೆವೆಲ್ಗೆ ಸೈತಾನು ನಮ್ಮ ಹತ್ರ ಬರ್ಬೇಕಂದ್ರೆ ಅವ್ನ ಕನ್ಸಲ್ಲಿ ಡ್ರೀಮ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಅವನು ನಮ್ದೆಲ್ಲ ಒಂದು ಅಚೀವ್ಮೆಂಟ್ ಇರುತ್ತಲ್ವಾ, ನಾವು ಕ್ರಿಸ್ತನ್ಗಾಗಿ ಹೆಂಗ್ ಮಾಡ್ಬೇಕು ಅಂತ. ಸೈತಾನ್ಗೊಂದು ಆಸೆ ಇರುತ್ತೆ, ಒಂದೇ ಒಂದಿನ ಚಿನ್ಮಯನ ಮುಟ್ಬೇಕು ಅಂತ. ಅದಾಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮ್ ಸ್ಥಾನ ಅಷ್ಟು ದೊಡ್ಡದು. ಅರ್ಥ ಆಗ್ತಾ ಇದೆಯಾ? ಇದನ್ನೆಲ್ಲ ತಿಳ್ಕೊಳ್ಳಿ. ಯಾಕೆ ನಿಮ್ನ ಕತ್ತಿಸುತ್ತಾನೆ ನೋಡೋಣ. ಅರ್ಥ ಆಗ್ತಾ ಇದೆಯಾ? ಯಾಕೆ ನಿಮ್ಗೆ ಕೆಟ್ಟ ಕನ್ಸು ಬರುತ್ತೆ ನೋಡೋಣ ನಾವು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇನ್. ನೀವು ಸಾಮಾನ್ಯ ಜನ ಅಲ್ಲ ನೀವು. ಅರ್ಥ ಆಗ್ತಾ ಇದೆಯಾ? ಸಾಮಾನ್ಯವಾಗಿರೋ ದೇವ್ರನ್ನ ನಾವು ಫಾಲೋ ಮಾಡ್ತಾ ಇದ್ರೆ, ಸಾಮಾನ್ಯವಾಗಿರೋ ದೇವ್ರಿಗೆ ನಾವು ಭಕ್ತರಾಗಿದ್ರೆ, ಸಾಮಾನ್ಯವಾಗಿರೋ ದೇವ್ರಿಗೆ ನಾವು ಮಕ್ಕಳಾಗಿದ್ರೆ ಸಾಮಾನ್ಯವಾಗಿರ್ಬೋದಾಯ್ತು. ಏಸಪ್ಪನ ಬಗ್ಗೆ ಒಂದೇ ಒಂದು ಸಾಮಾನ್ಯವಾಗಿರೋದು ಹೇಳಿ ನೋಡೋಣ. ಯಾರೆದ್ರು 3 ದಿನ ಆದ್ಮೇಲೆ? ಯಾರೆದ್ರು? ಯಾರೇ ಎದ್ದಿಲ್ಲ. ಇವ್ರು ಬಿಟ್ರೆ ಇನ್ ಯಾರೂ ಎದ್ದಿಲ್ಲ. ಅರ್ಥ ಆಗ್ತಾ ಇದೆಯೋ? ಯಾರು ಒಬ್ಬನೇ ಒಬ್ಬ ನಿಂತೆ 5,000 ಜನಕ್ಕೆ ಯಾರು ಊಟ ಹಾಕಿದ್ರು? ಯಾರು ಹಾಕಿಲ್ಲ. ಇದು ಸಾಮಾನ್ಯನಾ? ಅವ್ರ ಬಗ್ಗೆ ಯಾವುದು ಸಾಮಾನ್ಯ ಇಲ್ಲ. ಅವ್ರು ಅಸಾಮಾನ್ಯ ದೇವರು. ಅವ್ರನ್ನ ನಾವು ನಂಬ್ತೀವಿ ಅಂದ್ರೆ, ಹೇಳಿ, ಅವ್ರನ್ನ ನಾವು ನಂಬ್ತೀವಿ ಅಂದ್ರೆ, ಅವ್ರ ಮಕ್ಕಳಾಗಿ ನಾವು ಇದ್ದೀವಿ ಅಂದ್ರೆ, ನಾವು ಸಾಮಾನ್ಯವಾಗಿರೋದಕ್ಕೆ ಅವ್ರು ಬಿಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ನೀವು ಯಾರು ಸಾಮಾನ್ಯರಲ್ಲ. ನೀವೇನೇ ಮಾಡಿದ್ರು ಸಾಮಾನ್ಯರಲ್ಲ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನೀವು ಚಿಕ್ಕವನಲ್ಲ, ನೀನು ಅಲ್ಪನಲ್ಲ, ನೀನು ಅಜ್ಞಾನಿ ಅಲ್ಲ. ಹೇಳಿ, ನೀನ್ ಪಾಪಿ ಅಲ್ಲ, ನೀನ್ ಶಾಪಕ್ಕೆ ಒಳಗಾಗಿರೋನಲ್ಲ, ನೀನ್ ರೋಗಿ ಅಲ್ಲ. ಹೇಳಿ, ನೀನ್ ರೋಗಿ ಅಲ್ಲ. ಅರ್ಥ ಆಗ್ತಾ ಇದೆಯಾ? ನೀನ್ ಯಾರು? ಕ್ರಿಸ್ತನಲ್ಲಿರೋನು. ನೀನು ಕ್ರಿಸ್ತನ ರಾಯಭಾರಿ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯಾ? ನಿಮ್ಗೊಂದು ಪೊಸಿಷನ್ ಇದೆ. ಅರ್ಥ ಆಗ್ತಾ ಇದೆಯಾ? ರಾಜ್ಯ ಆದ್ಮೇಲೆ ಇನ್ನೊಂದು ಕಿಂಗ್ಡಮ್ನ ಒಂದು ಪೊಸಿಷನ್ಗಳಲ್ಲಿ ನೀವು ನೋಡಿದ್ರೆ, ಒಂದು ರಾಜ್ಯದ ಒಂದು ಸ್ಥಾನಗಳನ್ನ ನೀವು ನೋಡಿದ್ರೆ, ರಾಜ್ಯ ಆದ್ಮೇಲೆ ನೆಕ್ಸ್ಟ್ ಬರೋನೆ ರಾಯಭಾರಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ರಾಜ್ಯ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾರು? ರಾಜನ ಹೆಂಡತಿ. ಅವ್ರು ಇವರು ಯಾರು ಅಲ್ಲ. ಯಾರು ಬರೋದು? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ರಾಜ್ಯ ಆದ್ಮೇಲೆ ಬರೋದು ರಾಯಭಾರಿ ಅಂತ ಹೇಳಿ. ಪಕ್ಕದಲ್ಲಿ ಹೇಳಿ. ಇನ್ನೊಬ್ರಿಗೆ ಹೇಳಿ, ರಾಜ್ಯ ಆದ್ಮೇಲೆ ಇನ್ನೊಬ್ರಿಗೆ ಹೇಳಿ, ರಾಜ್ಯ ಆದ್ಮೇಲೆ ಬರೋದು. ಇನ್ನೊಬ್ರಿಗೆ ಹೇಳಿ, ರಾಜ್ಯ ಆದ್ಮೇಲೆ ಬರೋದು ರಾಯಭಾರಿ. ಇನ್ನೊಂದೇನಂದ್ರೆ, ಇದಕ್ಕೆ ಈಗ ಗೊತ್ತಿಲ್ಲ. ಅವಾಗಿಂದೆಲ್ಲ ರಾಜ್ಯಗಳಿಗೆ 5 ವರ್ಷ ಆದ್ಮೇಲೆ ರಾಯಭಾರಿಗಳನ್ನೆಲ್ಲ ಚೇಂಜ್ ಮಾಡಿದೆ. ಒಂದ್ಸಲಿ ರಾಯಭಾರಿ ಆದ್ಮೇಲೆ ರಾಯಭಾರಿ ಅವನು ಅಷ್ಟೇ. ಅವನ್ ಸಾಯೋವರೆಗೂ ಅದೇ. ಇಲ್ಲಿರೋದೇ ಇಷ್ಟೆಲ್ಲ ಫಾಲೋ ಮಾಡ್ತಾರೆ ಅಂದ್ರೆ, ನಿಮ್ನ ಒಂದು ಸಲಿ ರಾಯಭಾರಿ ಅಂದ್ರೆ ಆಯ್ತು. ಅರ್ಥ ಆಗ್ತಾ ಇದೆಯಾ? ಯುಗದ ಅಂತ್ಯವರೆಗೂ ಹೇಳಿ, ಯುಗದ ಅಂತ್ಯವರೆಗೂ, ಯುಗಗಳ ಅಂತ್ಯವರೆಗೂ ನಾನು ರಾಯಭಾರಿ ಆಗಿರ್ತೀನಿ. ಹೇಳಿ, ನಾನು ರಾಯಭಾರಿ ಆಗಿರ್ತೀನಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯೋ ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೇಲೆ ನಿಮ್ಮ ಸ್ಥಾನನ ಸೈತಾನು ಕಿತ್ಕೊಳ್ಳೋಗಲ್ಲ. ಇವನ್ ಕಿತ್ಕೊಂಡ ಯಾರು ಕಿತ್ಕೊಳ್ಳಲ್ಲ. ಅರ್ಥ ಆಗ್ತಾ ಇದೆಯೋ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಈ ತರ ಇರೋರ್ಗೆ ಸೈತಾನಿಂದ ಬರೋ ಒಂದು ಹೋರಾಟ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಈ ತರ ಇರೋರ್ಗೆ ಅವನ್ ಮಾಡೋ ಅಟ್ಯಾಕ್ಗಳು ಇರಲ್ಲ. ಅವನೇನು ಮಾಡಕ್ ಬರಲ್ಲ. ಅದೆಲ್ಲೂ ಮಾಡ್ತಾನೆ ಒಂದೊಂದು. ಯಾವುದು ನಿಮ್ಗೆ ನಡೆಯಲ್ಲ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಯಾವಾಗ್ಲೂ ಸ್ಪಿರಿಚುವಲ್ ಬ್ಯಾಟಲ್, ವಾರ್ಫೇರ್, ಅದು ಇದು ಯುದ್ಧ ಮಾಡೋರು ನಾವು ಹಂಗೆ ಹಿಂಗೆ ಇರಬೇಡಿ. ನೀವು ಯುದ್ಧ ಮಾಡ್ಬೇಕಂದ್ರೆ ನಿಮಗೆ ಸರಿ ಸಮಾನವಾಗಿ ಒಬ್ಬ ಇರಬೇಕು. ಸರಿ ಸಮಾನವಾಗಿ ಒಬ್ಬ ಇರಬೇಕು. ಈಗ ದೊಡ್ಡವನ್ ಹೋಗ್ಬಿಟ್ಟು ಚಿಕ್ಕ ಮಗುನ್ ಹೋದ್ರೆ ಅದು ಯುದ್ಧ ಅಂತಾರ? ಹಂಗೆ ನೀವು ಸೈತಾನ್ ಮೇಲೆ ಯುದ್ಧ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಹೇಳಿ, ಅವನು ನಾವು ನೆನ್ಸೋದ್ಗಿಂತಲೂ ಚಿಕ್ಕವನು, ನಮ್ಗೆ ಗೊತ್ತಿಲ್ಲಗಿಂತಲೂ ಚಿಕ್ಕವನು ಅವನು. ಅರ್ಥ ಆಗ್ತಾ ಇದೆಯಾ? ಏಸಾಯದಲ್ಲಿದೆ ಒಂದು ವಾಕ್ಯದಲ್ಲಿ, ಸೈತಾನ ಲಾಸ್ಟಲ್ಲಿ ನಮ್ಗೆಲ್ಲರಿಗೂ ನೋಡಕ್ ಬಿಡ್ತಾರಂತೆ. ಅರ್ಥ ಆಗ್ತಾ ಇದೆಯಾ? ಅವಾಗ ಎಲ್ಲ ಜನ ಹೇಳ್ತಾರಂತೆ, ಇವನಿಗೆ ನಾವು ಎದುರುತ್ತಾ ಇದ್ವಾ ಅಂತ.
ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ನೀವು ನೋಡಿರೋ ಕೊಂಬು ಇಲ್ಲ ಅವನಿಗೆ, ನೀನು ನೋಡಿರೋ ಕಪ್ಪು ಬಟ್ಟೆನೂ ಇಲ್ಲ, ನೀವು ನೋಡಿರೋದೇನೂ ಇಲ್ಲ ಅವನ ಹತ್ರ. ಅರ್ಥ ಆಗ್ತಾ ಇದೆಯಾ? ಎಲ್ಲ ಹೊಡೆದು ಚೆನ್ನಾಗಿ ಕಿತ್ಕೊಂಡು ಅವನ್ನ ಬೆತ್ತಲೆಯಾಗಿ ಓಡಾಡಿಸ್ತಾರೆ ದೇವರು. ಇದೇ ವಾಕ್ಯದಲ್ಲಿರೋದು. ನೀವು ಎಲ್ಲರೂ ಈ ಒಂದು ಮೈಂಡಲ್ಲಿ ಈ ವಾರ ಕಳೀರಿ. ಅರ್ಥ ಆಗ್ತಾ ಇದೆಯಾ? ಯಾವುದಕ್ಕೂ ಹೆದರಬೇಡಿ. ಹೇಳಿ, ಯಾವುದಕ್ಕೂ ಹೆದರಬೇಡಿ. ರಾಯಭಾರಿಗಳು ಯೋಚನೆ ಮಾಡೋದಿಲ್ಲ, ಕ್ರಿಸ್ತನ ರಾಜ್ಯದವರು ಯೋಚನೆ ಮಾಡೋದಿಲ್ಲ. ಯಾವುದಕ್ಕೂ ಯೋಚನೆ ಮಾಡಬಾರ್ದು. ಯಾವುದಕ್ಕೂ ಭಯ ಪಡಬಾರ್ದು. ಪಕ್ಕದಲ್ಲಿ ಹೇಳಿ, ಯೋಚನೆ ಮಾಡೋದು ರಾಯಭಾರಿಗಳ ಜೀವನ ಶೈಲಿ ಅಲ್ಲ. ಇಂಡಿಯಾದಲ್ಲಿ ಭಾರತ್ ಬಂದಾಯ್ತು ಅಂತ USA ದಿಂದ ಬಂದಿರೋರು ಯೋಚನೆ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಏನೇ ಬಂದಾಗಿದ್ರು ಅವನಿಗೆ ಪೇಮೆಂಟ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದೇನಂದ್ರೆ ಟಾಪ್ ಕ್ವಾಲಿಟಿ ಸೆಕ್ಯೂರಿಟಿ ಅವನಿಗೆ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ತಾನೇ ವಾಕ್ಯದಲ್ಲಿರೋದು, ನೀವು ಹೋಗುವಾಗ ಬರುವಾಗ ಸುರಕ್ಷಿತ ಆಗಿರ್ತೀರಾ, ನಿಮ್ಮ ವಿಷಯವಾಗಿ ನಾನು ದೇವದೂತರುಗಳನ್ನ ಕಟ್ಟಳೆ ಕೊಟ್ಟಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತೇನೆ? ಆಮೇನ್. ಯಾಕೆ ನಾನು ಇಷ್ಟೊತ್ತು ಕಾಲ ಕಳೀತಾ ಇದ್ದೀನಿ ಅಂದ್ರೆ, ನಾನು ನೀವು ಯಾರಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ಗೊತ್ತಿಲ್ಲ. ಅರ್ಥ ಆಯ್ತಾ ಇದೆಯೋ? ಅವಳಿಗೆ ಗೊತ್ತಿರ್ಲಿಲ್ಲ ಅವಳಾಗ್ಲೇ ದೇವ್ರ ತರ ಇದ್ದಾಳೆ ಅಂತ. ಅದಕ್ಕೆ ಏನ್ ಮಾಡ್ದ, ಒಬ್ಬ ಚಿಕ್ಕ ಹುಡುಗ ಬಂದು ಏನ್ ಮಾಡ್ದ, ವಂಚಿಸ್ದ. ಇವತ್ತು ನೀವು ಯಾರು ಅಂತ ನಿಮಗೆ ಗೊತ್ತಾದ್ರೆ ನಿಮ್ನ ಯಾರು ವಂಚನೆ ಮಾಡೋದಿಕ್ಕೆ ಆಗೋದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯೋ? ಇದು ನಾನು ರಾಯಭಾರಿಯಾಗಿ ಎಲ್ಲಿವರೆಗೂ ಇರ್ತೀನಿ, ನಾನೊಂದು ತಪ್ಪು ಮಾಡಿದ್ರೆ ಅದು ಕಿತ್ಕೊಂಡ್ಬಿಡ್ತಾರ, ಅಷ್ಟು ಕೆಟ್ಟವರಲ್ಲ ನಮ್ಮ ದೇವರು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನೀವು ಹುಟ್ಟೋದ್ಗಿಂತ ಮುಂಚೆನೆ ನಿಮ್ಮನ್ನ ರಾಯಭಾರಿಯಾಗಿ ಕ್ರಿಸ್ತನಲ್ಲಿ ಆಯ್ಕೆ ಮಾಡಾಯ್ತು. ನೀವೇನೇ ಮಾಡಿದ್ರೂ ಅದನ್ನ ಗಳಿಸಕ್ಕಾಗೋದಿಲ್ಲ. ಹೇಳಿ, ನಾವೇನೇ ಮಾಡಿದ್ರೂ ಅದನ್ನ ಗಳಿಸಕ್ಕಾಗೋದಿಲ್ಲ. ಶಬ್ದವಾಗಿ ಹೇಳಿ, ನಾವೇನೇ ಮಾಡಿದ್ರೂ ಅದನ್ನ ಗಳಿಸಕ್ಕಾಗೋದಿಲ್ಲ. ಶಬ್ದವಾಗಿ ಹೇಳಿ, ನಾವೇನೇ ಮಾಡಿದ್ರೂ ಅದನ್ನ ಗಳಿಸಕ್ಕಾಗೋದಿಲ್ಲ. ಇದು ಎಷ್ಟು ನಿಜನೋ ಹೇಳಿ, ಇದು ಎಷ್ಟು ನಿಜನೋ ಹೇಳಿ, ಇದು ಎಷ್ಟು ನಿಜನೋ? ಅದೇ ರೀತಿಯಲ್ಲಿ ನಾವೇನೇ ಮಾಡಿದ್ರೂ ಅದನ್ನ ಕಳ್ಕೊಳಕ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ಒಂದ್ಸಲಿ ರಾಯಭಾರಿ ಆಗಿದ್ದೀರಾ ಅಂದ್ರೆ ಅಷ್ಟೇ, ಮುಗೀತು. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ಲಾಸ್ಟಾಗಿ ಒಂದು ನಾನು ಹೇಳಿ ಮುಗಿಸ್ತೀನಿ. ಇದು ರಾಯಭಾರಿ, ರಾಜ, ಮಂತ್ರಿ ಇದೆಲ್ಲ ನಾವು ನೋಡಿದ್ರೆ ಪೊಲಿಟಿಕಲ್ ಟರ್ಮ್ಸ್ ಇದೆಲ್ಲ, ರಾಜಕೀಯದ ಒಂದು ಶಬ್ದಗಳಿದೆಲ್ಲ. ಈ ವ್ಯಕ್ತಿಗಳಿಗೆ ಅಧಿಕಾರ ಎಲ್ಲಿಂದ ಬರುತ್ತೆ? ಏನು ಅಧಿಕಾರ ಅಂದ್ರೆ ಅವ್ರ ಹತ್ರ ಇರೋ ಬಟ್ಟೆ ಅಲ್ಲ, ಅವ್ರ ಹತ್ರ ಏನೆಲ್ಲ ಇದೆಯೋ ಅದಲ್ಲ. ಅವ್ರ ನಿಜವಾದ ಅಧಿಕಾರ ಏನಂದ್ರೆ ಅವ್ರ ಮಾತು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗ ರಾಯಭಾರಿಗಳಾಗಿದ್ದೀರಾ ನೀವು, ನಿಮ್ಮ ನಿಜವಾದ ಅಧಿಕಾರ ಏನು? ಶಬ್ದವಾಗಿ ಹೇಳಿ. ಆಮೇನ್. ವಾಕ್ಯದಲ್ಲಿದೆ, ಜೀವವು ಮರಣವು ನಿಮ್ಮ ನಾಲ್ಗೆ ವಶ. ಹೇಳಿ, ನನ್ನ ನಾಲ್ಗೆ ವಶ. ಈಗ ನೀವು ಜೀವ ನುಡಿತೀರಾ, ಮರಣ ನುಡಿತೀರಾ? ಜೀವ ನುಡಿದ್ರೆ ಅದನ್ನ 100ಕ್ಕೆ 1000ರಷ್ಟು ನೀವು ಅನುಭವಿಸ್ತೀರಾ. ಆಮೇನ್. ಯಾಕಂದ್ರೆ ನೀವು ರಾಯಭಾರಿಗಳಾಗಿರೋದ್ರಿಂದ ನಿಮ್ ನಿಜವಾದ ಅಧಿಕಾರ ಎಲ್ಲಿದೆ ಅಂದ್ರೆ ನಿಮ್ಮ ಮಾತಲ್ಲಿದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾರ? ಒಳ್ಳೇದ್ನ ನೋಡಿರಿ. ಪಕ್ಕದಲ್ಲಿ ಹೇಳಿ, ಒಳ್ಳೇದ್ನ ನೋಡಿರಿ. ಇನ್ನೊಬ್ರಿಗೆ ಹೇಳಿ, ಒಳ್ಳೇದ್ನ ನೋಡಿರಿ, ಒಳ್ಳೇದ್ನ ಮಾತಾಡಿ. ಯಾಕಂದ್ರೆ ನಿನ್ನ ಅಧಿಕಾರ ನಿನ್ನ ನಾಲ್ಗೆಯಲ್ಲಿದೆ ಅಂತ ಹೇಳಿ. ಶಬ್ದವಾಗಿ ಹೇಳಿ, ನಿನ್ನ ಅಧಿಕಾರ ನಿನ್ನ ನಾಲ್ಗೆಯಲ್ಲಿದೆ. ಇನ್ನೊಬ್ರಿಗೆ ಹೇಳಿ, ನಿನ್ನ ಅಧಿಕಾರ ನಿನ್ನ ನಾಲ್ಗೆಯಲ್ಲಿದೆ. ಅದಕ್ಕೆ ಒಳ್ಳೇದ್ನೇ ನೋಡಿ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇವತ್ತು ಎಷ್ಟೆಲ್ಲ ಹೇಳ್ದೆ, ನೀವು ಗ್ಯಾಪ್ನ ಇಟ್ಕೊಳ್ಬೇಕು, ಎಲ್ಲ ಒಂದು ಗ್ಯಾಪ್ನ ಇಟ್ಕೊಳ್ಬೇಕು. ಅರ್ಥ ಆಗ್ತದೆ? ಯಾಕೆ ಭೂಮಿ ಮೇಲಿದ್ದೀವಿ? ಕ್ರಿಸ್ತನಲ್ಲಿರೋರು ಅಲ್ಲೇ ಇಲ್ದಿರ ಯಾಕೆ ಭೂಮಿ ಮೇಲಿದ್ದೀವಿ ಅಂದ್ರೆ ನಾವು ಅಲ್ಲಿಂದ ಕಳ್ಸಲ್ಪಟ್ಟಿದ್ದೀವಿ. ಅಲ್ಲಿಂದ ಏನು ಸಪೋರ್ಟ್ ಇಲ್ದಿರೆ ಒದ್ದಿ ಆಚೆ ಹಾಕಿಲ್ಲ. ಒಬ್ಬನ ಆಚೆ ಹಾಕ್ತರು, ಆ ಥರ ಆಚೆ ಹಾಕಿಲ್ಲ ನಮ್ಮನ್ನ. ಅರ್ಥ ಆಗ್ತಾ ಇದೆಯಾ? ನಮ್ಮನ್ನ ಅವರೇ ಕಳ್ಸಿದ್ದು. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಒದ್ದಿ ಆಚೆ ಹಾಕಿಲ್ಲ, ಅವರೇ ಕಳ್ಸಿದ್ದು. ಈಗ ನೀವು ಕಳ್ಸಿರೋರ್ಗೆ ಜಾಸ್ತಿ ಶಕ್ತಿ ಇರುತ್ತೋ, ಒದ್ದಿ ಆಚೆ ಹಾಕಿದವ್ರಿಗೆ ಜಾಸ್ತಿ ಶಕ್ತಿ ಇರುತ್ತೋ?
ಕಳ್ಸಿರೋರ್ ಪರವಾಗಿ ಪರಲೋಕದ ಗೌರ್ಮೆಂಟ್ ನಿಲ್ಲುತ್ತಾ, ಒದ್ದೆ ಆಚೆ ಹಾಕಿರೋರ್ ಪರವಾಗಿ ಪರಲೋಕದ ಗೌರ್ಮೆಂಟ್ ನಿಲ್ಲುತ್ತೆ? ಒದ್ದೆ ಆಚೆ ಹಾಕಿದ್ ಯಾರನ್ನ? ಹಂಗೆ ಕಳ್ಸಿದ್ ಯಾರನ್ನ? ಹಂಗಂದ್ರೆ ನಿಮ್ ಪರವಾಗೇ ದೇವ್ರ ಯುದ್ಧ ಮಾಡೋದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಾನೇ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಿದೆ. ಒದ್ದೆ ಆಚೆ ಹಾಕಿರೋನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಅವನು ಏನಕ್ಕೂ ಬರಲ್ಲ, ಅವನು ವೇಸ್ಟ್. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಕೆಲಸವನ್ನು ನೀವು ನೋಡಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು ನಾನು ಹೇಳಿದ್ದು. ಕ್ರಿಸ್ತನಲ್ಲಿ ನೀವು ನಿಜವಾಗ್ಲೂ ಇದೆ, ನಿಮ್ಮ ಐಡೆಂಟಿಟಿ ಇದೆ, ನಿಮ್ಮ ಒಂದು ಗುರುತು ಇದೆ, ನಿಮ್ಮ ಒಂದು ಸ್ಥಾನ ಇದೆ ನಿಮ್ಮ ಸ್ಥಾನ. ಆ ಸ್ಥಾನ ಏನು? ರಾಯಭಾರಿಗಳು ನೀವು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೇಲೆ ನೀವು ಇಲ್ಲಿ ಜೀವಿಸೋ ಕಾಲ ಎಲ್ಲ. ಅದಕ್ಕೆ ಪೌಲ್ ಹೇಳ್ತಾರೆ, ಇನ್ಮೇಲೆ ಜೀವಿಸೋದು ನಾನಲ್ಲ, ಕ್ರಿಸ್ತ ಯೇಸು ನನ್ನೊಳಗಡೆ. ಇನ್ಮೇಲೆ ಜೀವಿಸೋದು ಇಲ್ಲಿರೋ ಪೌಲ್ ಅಲ್ಲ, ಕ್ರಿಸ್ತ ಒಂದು ದೇಶದಲ್ಲಿರೋ ಪೊಲಿಟಿಷಿಯನ್ ಪೌಲ್, ಅಂಬಾಸಡರ್ ಪೌಲ್ ಅಂತ ಹೇಳೋದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯೋ? ಇನ್ಮೇಲೆ ನೀವು ಭೂಮಿ ಮೇಲಿರೋ ನೀವು ಜೀವಿಸಬಾರ್ದು, ಕ್ರಿಸ್ತನ ಒಳಗಡೆ ಇರೋ ನೀವು ಜೀವಿಸ್ಬೇಕು. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾರೆ? ಪಕ್ಕದಲ್ಲಿ ಹೇಳಿ, ಭೂಮಿ ಮೇಲಿರೋ ನೀವು ಜೀವಿಸ್ಬೇಡಿ, ಪರಲೋಕದಲ್ಲಿರೋ ನೀವು ಜೀವಿಸಿ, ಕ್ರಿಸ್ತನಲ್ಲಿರೋ ನೀವು ಜೀವಿಸಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಏನೋ ಒಂದು ಕಲಿತಾ ಇದ್ದೀವಾ? ಆಮೇನ್. ಏನೋ ಒಂದು ಕಲಿತಾ ಇದ್ದೀವಾ? ಇದು ಸುಳ್ಳಾಗೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಯಾವ ಪಾರಿವಾಳನೋ ಇಲ್ಲಿನೂ ಈ ಬೀಜನ ತಗೊಂಡು. ಅರ್ಥ ಆಗ್ತಾ ಇದೆಯಾ? ದೇವ್ರು ನೋಡಿ, ಸೈತಾನ್ ಏನಕ್ಕೆ ಹೋಲಿಕೆ ಮಾಡಿದ್ರು ಅಲ್ಲಿ? ಪಾರಿವಾಳ. ಅವನ್ ಹಂಗೆ ಇಸಕ್ಬೋದು, ಹಿಂಗೆ ಪಾರಿವಾಳನ ಹಂಗೆ ಇಸಕ್ಬೋದು. ಆನೆಗೆ ಹೋಲಿಕೆ ಮಾಡಿದ್ರ ಅಲ್ಲಿ? ಚಿಕ್ಕವನು ಅಂತ ಹೇಳ್ತಾರ ದೇವ್ರು. ಅವನ್ಗೆ ಎದುರುತ್ತೀರಾ ನೀವು? ಪಾರಿವಾಳಗೆ ಎದುರುತ್ತಿದ್ದೀರಾ? ಹಂಗದು ಪ್ರಾರ್ಥನೆ ಮಾಡೋಣ. ಏಸಪ್ಪ, ಇವತ್ತು ನನ್ನ ಒಂದು ಐಡೆಂಟಿಟಿ ನನಗೆ ಗೊತ್ತಾಯ್ತು. ಇವತ್ತು ನಿನ್ನಲ್ಲಿ ನಾನು ಯಾರು ಅಂತ ನನಗೆ ಗೊತ್ತಾಯ್ತು ಅಂತ. ಆಮೇನ್. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚಿ.